सर्वेपि सुखिनः सन्तु। भीष्मद्रोणप्रमुखतः सर्वेषां च महीक्षिताम् उवाच पार्थ पश्येतान् समवेतान् ಕುರುನ್ ಇತಿ. ಭೀಷ್ಮ ದ್ರೋಣಾದಿಯಾಗಿ ಎಲ್ಲ ರಾಜರು, ಕುರುವಂಶದವರು, ಕೌರವರು ಎಲ್ಲರೂ ನಿನ್ನೆದುರಿಗೆ ಬಂದು ನಿಂತಿದ್ದಾರೆ. ಇವರನ್ನೆಲ್ಲರನ್ನು ನೋಡು ಅನ್ನುವುದಾಗಿ ಇನ್ನು ಮುಂದೆ ಕೃಷ್ಣ ಹೇಳ್ತಾ ಇದ್ದಾನೆ. ಇದು ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಕೃಷ್ಣ ಪಕ್ಷೆ. ಇಂದು 14ನೇ ತಾರೀಕು ಶುಕ್ರವಾಸರೆ ದ್ವಿತೀಯ ಶುಭ ತಿಥಿ. ಇದು ಪೂರ್ವ ಫಲ್ಗುಣಿ ನಕ್ಷತ್ರ. ಇಂದಿನ ಭವಿಷ್ಯವನ್ನೆಲ್ಲ ರಾಶಿಗಳಿಗೂ ತಿಳ್ಕೊಳ್ಳೋಣ. ಮೇಷರಾಶಿಯವರಿಗೆ ಇದು ಬಹಳನೇ ಒಳ್ಳೆಯ ದಿನವಾಗಿರುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಮೊದಲ ಅರ್ಧ ಭಾಗ ದಿನದಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ ಇದ್ರೂ ಕೂಡ ಅದ ನಂತರ ಮನಸ್ಸಿಗೆ ಅತಿ ಹೆಚ್ಚಿನ ಸಂತಸ ಪ್ರಾಪ್ತಿಯಾಗಿ ನಿಮ್ಮ ತೊಂದರೆಗಳೆಲ್ಲವೂ ತಾನಾಗಿಯೇ ಬಗೆಹರಿಯುತ್ತೆ. ವೃಷಭ ರಾಶಿಯವರಿಗೆ ಆಸ್ತಿ ಪಾಸ್ತಿ ವಿಚಾರ, ಕೋರ್ಟ್ ವ್ಯವಹಾರಗಳು, ಟ್ಯಾಕ್ಸ್, ಡಾಕ್ಯುಮೆಂಟ್ಸ್ ಇತ್ಯಾದಿಗಳ ಬಗ್ಗೆ ಬಹಳ ಗಮನಾವಶ್ಯಕ. ಇಂದು ಅದರ ಬಗ್ಗೆನೇ ನೀವು ಎಲ್ಲ ಯೋಚನೆಗಳನ್ನ, ಕಾರ್ಯಗಳನ್ನ ಕೇಂದ್ರೀಕೃತವನ್ನಾಗಿ ಮಾಡಬೇಕಾಗಿ ಬರುತ್ತೆ. ತಾಯಿಯ ಆರೋಗ್ಯದ ಬಗ್ಗೆ ಗಮನ ಇರಬೇಕು. ತಾಯಿಗೆ ಸ್ವಲ್ಪ ನಿಮ್ಮಿಂದ ಅಸಮಾಧಾನ ಆಗಿರಬಹುದು, ಸಮಾಧಾನ ಮಾಡಿಬಿಡಿ. ಮಿಥುನ ರಾಶಿಯವರಿಗೆ ಇಂದು ಬಹಳನೇ ಪ್ರಶಸ್ತವಾದಂತಹ ದಿವಸ. ನೀವು ಮಾಡುವಂತಹ ಎಲ್ಲಾ ಕಾರ್ಯಗಳಲ್ಲೂ ಮಾತಿನ ಚಾಕಚಕ್ಯತೆಯಿಂದ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಇಂದ ನೀವು ಜಯವನ್ನ ಸಾಧಿಸ್ತೀರಿ. ಕರ್ಕ ರಾಶಿಯವರಿಗೆ ಮನೆಯಲ್ಲಿ ನೆಮ್ಮದಿ, ಮನಸ್ಸಿನಲ್ಲಿ ನೆಮ್ಮದಿ, ಆದರೆ ಸ್ವಲ್ಪ ಅಲ್ಪ ಏರುಪೇರುಗಳು ಆಗಬಹುದು. ಅದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ತೊಂದರೆ ಮಾಡ್ಕೊಳ್ಳಿಕ್ಕೆ ಹೋಗಬಾರದು. ಸಿಂಹ ರಾಶಿಯವರಿಗೆ ಬಹಳ ಪ್ರಶಸ್ತವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ. ಚಂದ್ರ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಅನೇಕ ರೀತಿಯಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಹಿಂದಿನ 4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ಕ್ಷೋಭೆ ಮಾಯವಾಗುತ್ತೆ. ಆದರೆ ಯಾವ ನಿರ್ಧಾರಗಳನ್ನು ಹಿಂದೆ ನೀವು ಇನ್ನೂ ಮಾಡೋದಿಕ್ಕೆ ಒಳ್ಳೆಯದಲ್ಲ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಪ್ರೀತಿ ಪಾತ್ರರು ಮತ್ತೆ ನಿಮಗೆ ಬೇಕಾದವರು ನಿಮಗೆ ಬೇಕಾದಂತಹ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ. ಎಲ್ಲವೂ ನಿಂತು ಹೋಯ್ತೇನೋ, ಕಳೆದು ಹೋಯ್ತೇನೋ, ಹಿಂದಿನ 2-4 ದಿನಗಳಲ್ಲಿ ನಿಮ್ಗೆ ಇದ್ದಂತಹ ಬೇರೆಯವರ ಸಹಕಾರ ಕಡಿದು ಬಿತ್ತೇನೋ ಅನ್ನೋ ಭಯ ನಿಮಗೆ ಉತ್ಪನ್ನವಾಗಬಹುದು. ಆದರೆ 2 ದಿನಗಳ ಕಾಲ ಈ ವಾತಾವರಣ ಇರುತ್ತೆ. ಅದಾದ ನಂತರ ಪುನಃ ಎಲ್ಲವೂ ಸರಿ ಹೋಗುತ್ತೆ. ಆದ್ದರಿಂದ ಭಗವಂತನ ಧ್ಯಾನ ಮಾಡಿ ಈ 2 ದಿನಗಳನ್ನ ಕಳೆದು ಬಿಡಿ. ತುಲಾ ರಾಶಿಯವರಿಗೆ ಬಹಳ ಒಳ್ಳೆಯ ದಿನ. ಇಷ್ಟಾರ್ಥ ಸಿದ್ಧಿ, ಮನಸ್ಸಿಗೆ ನೆಮ್ಮದಿ, ಮಿತ್ರರಿಂದ ಧನಾಗಮ. ಆದ್ದರಿಂದ ಇದು ಬಹಳನೇ ತೃಪ್ತಿಕರವಾದಂತಹ ದಿನವಾಗಿ ಪರಿಣಮಿಸುತ್ತೆ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಕ್ಷೇತ್ರದ ಜವಾಬ್ದಾರಿ ತುಂಬಾ ಹೆಚ್ಚಾಗಿರುತ್ತೆ. ಮನೆ ಮತ್ತೆ ಕಾರ್ಯಕ್ಷೇತ್ರದ ಬಗ್ಗೆ ಸಮತೋಲನ ಮಾಡೋದಕ್ಕೆ ಕಷ್ಟವಾಗಬಹುದು. ಆದ್ದರಿಂದ ನಿಗದಿತ ಸಮಯಕ್ಕೆ ಮುಂಚಿತವಾಗಿ ನಿಮ್ಮ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳನ್ನು ಮುಗಿಸ್ಕೊಂಡು ಬಿಡಿ. ಧನು ರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಸಮಾಜದಲ್ಲಿ ಗೌರವ ಪ್ರಾಪ್ತಿಯಾಗುತ್ತೆ. ಆದರೆ ನೀವು ಅತಿ ಹೆಚ್ಚು ಬೇರೆಯವರಿಂದ ಪ್ರತೀಕ್ಷೆಯನ್ನ ಇಟ್ಕೊಂಡ್ರೆ ನಿಮಗೆ ಬೇಕಾದಂತಹ ಒಂದು ಪ್ರತಿಕ್ರಿಯೆ ಸಿಗದೆ ಹೋಗಬಹುದು. ಆದ್ದರಿಂದ ಯಾವ ಪ್ರತೀಕ್ಷೆಯು ಇಟ್ಕೊಳ್ಳಬೇಡಿ, ನಿರೀಕ್ಷೆಯನ್ನ ಇಟ್ಕೊಳ್ಳಬೇಡಿ. ಅವಾಗ ಈ ದಿನ ಬಹಳ ಚೆನ್ನಾಗಿರುತ್ತೆ. ವಿನಯವಾಗಿ ದೊಡ್ಡವರ ಆಶೀರ್ವಾದ ಪಡೆಯೋದನ್ನ ಮರಿಬೇಡಿ. ಮಕರ ರಾಶಿಯವರಿಗೆ ಸ್ವಲ್ಪ ಮನಸ್ಸಿಗೆ ಕ್ಷೋಭೆ ಇದೆ. ಅಷ್ಟೇನು ಪ್ರಶಸ್ತವಾದ ದಿನ ಅಲ್ಲ. ಆರೋಗ್ಯದ ಕಡೆ ಗಮನ ಇರಲಿ ಮತ್ತು ಮನಸ್ಸಿಗೆ ಖೇದವಾಗುವಂತಹ ಸಮಾಚಾರಗಳ ಬಗ್ಗೆ ಯೋಚನೆ ಬೇಡ. 2 ದಿನಗಳ ನಂತರ ಭಾಗ್ಯೋದಯವಾಗುತ್ತೆ. ಕುಂಭರಾಶಿಯವರಿಗೆ ಒಳ್ಳೆಯ ದಿನ. ಮನಸ್ಸಿಗೆ ನೆಮ್ಮದಿ, ಪ್ರೀತಿ ಪಾತ್ರರಿಂದ ನೆಮ್ಮದಿ, ದಾಂಪತ್ಯದಲ್ಲಿ ಆರಾಮು, ದಾಂಪತ್ಯದಲ್ಲಿ ನೆಮ್ಮದಿ ಹಾಗೂ ಪಾರ್ಟ್ನರ್ಶಿಪ್, ಬಿಸ್ನೆಸ್ ಇತ್ಯಾದಿ ವ್ಯವಹಾರಗಳಲ್ಲೂ ಕೂಡ ನೆಮ್ಮದಿ. ಆದರೆ ಬೇರೆಯವರು ಇದಕ್ಕೆಲ್ಲದಕ್ಕೂ ಮುಖ್ಯರಾಗಿರ್ತಾರೆ. ಬೇರೆಯವರ ಸಹಕಾರದೊಂದಿಗೆ ಮಾತ್ರ ನಿಮಗೆ ಜಯ ಸಾಧ್ಯ. ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣುತ್ತೆ. ಮನಸ್ಸಿಗೆ ನೆಮ್ಮದಿ, ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಆದರೆ ಹಿತಶತ್ರುಗಳಿಂದ ಸ್ವಲ್ಪ ತೊಂದರೆ ಆಗಬಹುದು ಅಥವಾ ಮಿತ್ರರು ಶತ್ರುಗಳಂತೆ ಕಾಣಬಹುದು, ಶತ್ರುಗಳೇ ಮಿತ್ರರಂತೆ ಕಾಣಬಹುದು. ಆದ್ದರಿಂದ ಹೆಚ್ಚಿನ ವ್ಯವಹಾರ ಯಾರ ಜೊತೆಗೂ 2 ದಿನಗಳ ತನಕ ಬೇಡ. ಅದಾದ ನಂತರ ನಿಮಗೆ ಯಾರು ಮಿತ್ರ ಯಾರು ಶತ್ರು ಅನ್ನೋದು ಸರಿಯಾಗಿ ಅರ್ಥವಾಗುತ್ತೆ. ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ. ಅಲ್ಲಿವರೆಗೂ ಇಂದು ಹೇಳಿದಂತಹ ಗೀತಾ ಶ್ಲೋಕವನ್ನ ಪಾರಾಯಣ ಮಾಡಿ. ಶುಭಮಸ್ತು.